ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಹೀಗಿರುವಲ್ಲಿ ಸಾಟಿ ಇರುವರೆಗೆ ಸಾಟಿ ಕುರುಕುಲ ಸಿಂಹಾಸನದಿ ಛಲವೋ ಬೆಡದೆ ಶೌರ್ಯನಿಗೆ ಕೈಗದೊರೆ ಎನಿಸಿ ಬಾಳುತ್ತಿರೆ ಕುರುಕುಲ ಸಿಂಹಾಸನದಿ ಛಲವೋ ಬೆಡದೆ ಶೌರ್ಯನಿಗೆ ಕೈಗದೊರೆ ಎನಿಸಿ ಬಾಳುತ್ತಿರೆ ಸಾಟಿ ಇರುವರೆಗೆ ಸಾಟಿ ಇರುವರೆ ಆಚಾರ್ಯ ದ್ರೋಣರೇ ಹಾಗೂ ನನ್ನೆಲ್ಲ ಸಭಿಕರೇ, ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದರ? ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯದ ಬೆಂಬಲವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡು ಅರ್ಧ ರಾಜ್ಯವನ್ನು ಕೇಳಲು ಸಂಧಿಗಾಗಿ ಕಳಿಸುತ್ತಿರುವರಂತೆ. ಕಾಡು ಮೇಡುಗಳಲ್ಲಿ ಗೆಡ್ಡೆ ಕೆಲಸಗಳನ್ನು ತಿಂದು ಜೀವಿಸುವ ಅವರ ಅಟ್ಟಹಾಸವನ್ನು ನೋಡಿದೀರಾ? ಎಷ್ಟರ ಮಟ್ಟಿಗೆ ಇದೆ ಎಂದು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಇದು ಸಿದ್ಧವಲ್ಲವೇ ಕುಮಾರ? ಏನು ಹೇಳಿದಿರಿ ತಾತ? ಯುದ್ಧ ನಾನದಕ್ಕೆ ಸದಾ ಸಿದ್ಧ, ನಾನದರ ದೀಕ್ಷಾಬದ್ಧ. ಯುದ್ಧದ ಭಯವನ್ನು ತೋರುವಿರ ತಾತ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವೇ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮಾದಿ
ತೋಳ್ಗಳಿಗೆ ಸಿಕ್ಕು ಬಾಳೆಹಣ್ಣಿನಂತೆ ನಚ್ಚುಗುಜ್ಜಾಗಿ ಹೋಗುವರು. ಸರಿಯಾಗಿ ಹೇಳಿದೆ ಅಣ್ಣ. ಸಹೋದರ ದುಶ್ಯಾಸನ, ಅಣ್ಣ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಾನು ಮತ್ತು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಇರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮರು ಬರಲಿ ಬರಲಿ ಬರಲಿ, ಸಂತೋಷ. ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನೆಲ್ಲಿಯ ಪುರುಷೋತ್ತಮ? ರಾಜಾದಿರಾಜ ಪುರುಷರ ಶ್ರೇಷ್ಠ ನಾನಿಲ್ಲಿರುವಾಗ ಆ ದನ ಕಾಯುವ ಗಲ್ಲ ಪುರುಷ ಶ್ರೇಷ್ಠನು. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ಓದಿತು? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡಿಸುವಂತೆ ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ವೇಧೋರ, ಪಾಂಡವರಿಗೆ ಸರಿಯಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಮುಚ್ಚು ಬಾಯ್. ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಆಪತ್ಯವನ್ನು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುತ್ತಿಲ್ಲ. ಈ ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವೇಧುರ, ಒದರದಿರಲು ವಿದುರ ಸದರದೆ, ಹುಡುಕಿ ಒದರದಿರಲು ವಿದುರ ಸದರದೆ. ವೇಧುರ, ಒದರದಿರಲು ವಿದುರ ಸದರದೆ, ಹುಡುಕಿ ಒದರದಿರಲು ವಿದುರ ಸದರದೆ. ಗೌರವನ ನೇರದ ಸಭೆಗಳು ನಿಂತು ಜನಿಸಲಿ ಗೌರವ. ಹುಡುಗ ಯಾವುದರ ಇರಿದು ಕೊಲ್ಲುವೆನು ಕಗ್ಗದಲ್ಲಿ. ನುಡಿಗ ಯಾವುದರ ಇರಿದು ಕೊಲ್ಲುವೆನು ಕಗ್ಗದ. ಒದರದಿರಲು ವಿದುರ ಸದರದೆ, ಹುಡುಕಿ ಒದರದಿರಲು ವಿದುರ ಸದರದೆ. ತಪ್ಪನೆಯ ಮಗ ನೀನು ಬದುಕೇಕೆ? ಎಪ್ಪುಲಿಯ ಗರ್ಭವನ್ನು ಭೇದಿಸುವುದರದೆ. ತಪ್ಪಲಿಯ ಮಗ ನೀನು ಅಡುಗೆಗೆ ಎಪ್ಪಲಿಯ ಗರ್ಭವನ್ನು ಭೇದಿಸುವುದರದೆ. ಸರ್ವೈನ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ಸರ್ವೈನ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ ಒದರದಿರಲು ವಿದುರ ಸದರದೆ, ತುಳಸಿ ಒದರದಿರಲು ವಿದುರ ಸದರದೆ. ನೆರೆದ ಸಭೆಯೊಳು ನಿಂತು ಜರಿಗೈ ಗೌರವನ. ನೆರೆದ ಸಭೆಯೊಳು ನಿಂತು ಜರಿಗೈ ಗೌರವ. ನುಡಿಗ ಯಾವುದರ ಇರಿದು ಕೊಲ್ಲುವೆನು ಕಗ್ಗದಲ್ಲಿ. ನುಡಿಗ ಯಾವುದರ ಇರಿದು ಕೊಲ್ಲುವೆನು ಕಗ್ಗದ. ಒದರದಿರಲು ವಿದುರ ಸದರದೆ, ತುಳಸಿ ಒದರದಿರಲು ವಿದುರ ಸದರದೆ. ಒದರದಿರಲು ವಿದುರ ಸದರದೆ, ತುಳಸಿ ಒದರದಿರಲು ವಿದುರ ಸದರದೆ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ತುಂಬಿದ ರಾಜಸಭೆಯಲ್ಲಿ ಓರ್ವ ಚಕ್ರವರ್ತಿಯನ್ನು ಮನಸ್ಸಿಗೆ ಬಂದಂತೆ ಹರಡುತ್ತಿರುವ ಇವನನ್ನು ಸಭೆಯಿಂದ ಆಚೆಗೆ ಕಡಿದಟ್ಟು. ಕಡಿದಟ್ಟುವೆ, ಕಡಿದಟ್ಟುವೆ. ಹೊರಬರ ಕೆಡುಕರ ಪಡೆಗಳನ್ನೆಲ್ಲ, ಹೊರಬರ ಕೆಡುಕರ ಪಡೆಗಳನ್ನೆಲ್ಲ ಕಡಿದಟ್ಟುವೆ. ಹುಟ್ಟದ ಒಳ್ಳೆಯದವೇ, ಹುಟ್ಟದ
ಒಡೆಯನಾದರೂ ನೀನು ನನಗೆ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಹೇಳುವೆನು ಕೇಳು. ದ್ರೌಪದಿ ವಸ್ತ್ರಾಪನ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಬಿಲ್ಲನ್ನು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಆತನ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಂತಾಯ್ತಲ್ಲ. ಇವರೇನಾದರೂ ಧನುರ್ಧಾರಿಯಾಗಿ ಈ ರಣಾಂಗಣದಲ್ಲಿ ನಿಂತಿದ್ದೇ ಆದರೆ ಈ 3 ಲೋಕದಲ್ಲಿ ಅವರನ್ನು ಜಯಿಸಲು ಸಾಧ್ಯವಿಲ್ಲ. ಕರ್ಣ, ದುರದೋಳ್ ಪಾತನ ಶಿರವ ಕರ್ಣ, ದುರದೋಳ್ ಪಾತನ ಶಿರವ ತರಿದು ತರಲಿಗೆ ಉರುಳಿಪೆನೆನ್ನುತ್ತ ಶಪಥವನಂತೂ ಮಹೇಶ್ವರ ಕುವರನನ್ನೆಚ್ಚಿಸಿ ವರಚಾಪವನಂತೂ ನಿನಗೆ ಸಮರಾರಿ ಹರೈ ಕರ್ಣ. ಕೃಷ್ಣ, ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುವುದೇ? ಲೋಕೈಕ ವೀರನಾದ ನೀನು ಎದುರುವುದೇ? ಈ ವಿದುರನಿಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವುದನ್ನು ನೋಡಿರುವೆಯಾ? ಅಥವಾ ಅವನ ಅತ್ಯಲ್ಪ ಬಿಲ್ಲಿನಿಂದಾಗಬಹುದಾದ ಪ್ರಯೋಜನವಾದರೂ ಏನು? ಚಿಂತಿಸಬೇಡ, ಕುಳಿತುಕೋ ಮಿತ್ರ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಸಭೆಯಿಂದ ಎದ್ದು ನಮಸ್ಕರಿಸಿದ್ದೇ ಆದರೆ ಅಂತವರು ಸಭೆಯಿಂದ ಒಳಗೆ ಉರಿಯಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ರಾಜ್ಯದ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದಿದ್ದೆ. ಸಿದ್ಧವಿರುವುದೇ? ಕೊಡಿಲ್ಲಿ. ಕೃಷ್ಣನು ಸಭೆಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಹಿಂದೆ ದ್ವಾರಕೆಗೆ ಹೋದಾಗ ಹಗಲು ಹೊತ್ತಿನಲ್ಲಿಯೇ ನಿದ್ರಾವೇಶಧಾರಿಯಾಗಿ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದ್ದನು. ಅದರ ಪ್ರತೀಕಾರವನ್ನು ನಾನು ಈಗ ತೀರಿಸಿಕೊಳ್ಳುವೆ.
ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರೂ ಕೂಡ ಈತನು ನೋಡಿಯೂ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಗರ್ಭವನ್ನು ಸ್ಪರ್ಶಿಸಿ ತಾನಾಗಿ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಚಕ್ರವರ್ತಿ, ಇದೇನಿದು? ರಾಜಾದಿರಾಜನಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸದೆ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದೆನೆಂದು ಎಮ್ಮ ಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ್ದೇನೆ ಎಂದು ತಿಳಿಯಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದರು ನಿತ್ಯವೂ ನಮಿಸುವ ಈ ಭೂತಾಯಿಗೆ ಎಂದು ತಿಳಿ. ಅಂದ ಹಾಗೆ ಬಂದದ್ದಾಯ್ತಲ್ಲ ಪಾಂಡವ ರಾಯಭಾರಿ, ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಗೋಪಿಕಾಂಗನೆಯರ ನೃತ್ಯವನ್ನು ನೋಡಿ ನೋಡಿ ಬೇಸತ್ತಿರುವ ನೀನು ನನ್ನ ಅರಮನೆಯ ರಾಜನರ್ತಕಿಯ ನೃತ್ಯವನ್ನು ನೋಡಿ ಆನಂದ ಪಡು. ಸಹೋದರ ದುಶ್ಯಾಸನ, ಅಣ್ಣ ಯಾರಲ್ಲಿ? ಏನಪ್ಪಣೆ? ರಾಜನರ್ತಕಿಯರನ್ನು ಕರೆದನ್ನಿ. ಅಪ್ಪಣೆ ಮಾಡಬೇಕು. ಚತುರ
ನೀಲವರ್ಣದಲ್ಲಿ ಚೆಲುವ ಕೃಷ್ಣ ನಿನ್ನ ಕೊಳಲನಾದದೆ ನಿನ್ನ ಕೊಳಲನಾದದೆ 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 ನೀಲವರ್ಣದಲ್ಲಿ ಚೆಲುವ ಕೃಷ್ಣ ನಿನ್ನ ಕೊಳಲ ನಾದದೆ ಜಗದ ಜನರ ಮರುಗೊಳಿಪ ಹರಿ ಶ್ರೀಹರಿ ಗೋವರ್ಧನ ಗಿರಿರಾಜಿ ನಂದ ಕಿಶೋರ ಭೂಪಾಲ ಯದುನಂದನ ದೇವಕಿ ನಂದನ ವಸುದೇವ ಕಂದ ಮುಕುಂದ ಇದೋ ನಿನಗೆ ರಾಜಸಭೆಯ ನರ್ತಕಿಯರ ಪರಮಾತ್ಮ ಈ ರಾಜಸಭೆಯ ಗುರು ಸಾರ್ವಭೌಮನ ರಾಜಸಭೆಯ ನರ್ತಕಿಗರು ನಿನ್ನ ಪಾದ ಸ್ಪರ್ಶಿಸಿ ನಿನ್ನ ಪಾದ ಸ್ಪರ್ಶಿಸಿ ನಮಿಸುವೆವು ಕೃಷ್ಣ ಕೃಷ್ಣ ಚಕ್ರವರ್ತಿ ದುರ್ಯೋಧನನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಅಸಂಭವ ಅಂತಕೇರೆ ಹೇಳಿ ಮತ್ತೊಮ್ಮೆ ಹಸ್ತಿನಪುರದೊಡೆಗೆ ಯಾರಿಗಾರು ಗುರು ಸಾರ್ವಭೌಮನಿಗೆ ಅಲೆ ಅಲೆ ಅಂತಕೇರೆ ಸರಿಸಾಟಿ ಯಾರಿಗಾರು ಗುರು ಸಾರ್ವಭೌಮನಿಗೆ ಮಲ್ಲರ ಮಲ್ಲ ಈ ಜಗ ಮಲ್ಲನಿಗೆ ಸರಿಸಾಟಿ ಯಾರಿಗಾರು ಗುರು ಸಾರ್ವಭೌಮನಿಗೆ ಮಲ್ಲರ ಮಲ್ಲ ಈ ಜಗ ಮಲ್ಲನಿಗೆ ಸರಿಸಾಟಿ ಯಾರಿಗಾರು ಗುರು ಸಾರ್ವಭೌಮನಿಗೆ ಅಲೆ ಅಲೆ ನರ್ತಕೇರೆ ಈ ಜಗ ಮಲ್ಲನಿಗೆ ಚಲದಲ್ಲಿ ಬಲದಲ್ಲಿ ಜರಿಸಾಟಿ ಯಾರಿಗರು ಸರಿಸಾಟಿ ಯಾರಿಗರು ಗುರು ಸಾರ್ವಭೌಮನಿಗೆ ಸಹೋದರ ಸರಿಸಾಟಿ ಗುರು ಸಾರ್ವಭೌಮನಿಗೆ ಮಲ್ಲರ ಮಲ್ಲ ಈ ಜಗ ಮಲ್ಲನಿಗೆ ಕರುಣಾಳು ಗುರು ಭೂಮರಾಜೇಶ್ವರ ತಗದೆ ಮೆದಗ ಜಡ ತಗದೆ ಮೆದಗ ಜಡ ತಗದೆ ಮೆದಗ ಜಡ ದಾಮ್ 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 ದಾಮ್
ಕರುಣಾಳು ಪರಾಜೇಶ್ವರ ತಿಲಕ ಮಗುಡೆ ಕರುಣ
ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಸೂಕ್ತ ಬಹುಮಾನ ಕೊಡ್ರಿ. ಸೂಕ್ತವಾಗಿ ಆಡೈತು ನುಗ್ಗುತ್ತವ್ರೆ ಇಸ್ಕೊಂಡವ್ರಪ್ಪ. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಸಂತೋಷ ಪಟ್ಟಿದ್ದು ಆಯ್ತಲ್ಲ, ಈಗ ಬಂದ ವಿಚಾರವನ್ನು ಸಭೆಗೆ ತಿಳಿಸುವುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆ. ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತಿನ್ನೇನಾದರೂ ಹೇಳು, ಸಂತೋಷವಾಗಿಯೇ ಕೇಳುತ್ತೇನೆ. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುವ ಅಗತ್ಯವೇರಿರಲಿಲ್ಲವಲ್ಲ. ಮುರಾರಿಯ ಬಂದ ಉದ್ದೇಶವು ಈ ರಾಜಸಭೆಯಲ್ಲಿ ತಿಳಿಸಬಹುದು. ಆಗಬಹುದು. ಚಂದ್ರವಂಶದ ಗುರುಕುಲೋತ್ತಮ ವಂದಿಸುವೆ ನಾನಿಲ್ಲಿಗೆ. ಚಂದ್ರವಂಶದ ಗುರುಕುಲೋತ್ತಮ ವಂದಿಸುವೆ ನಾನಿಲ್ಲಿಗೆ. ಸಂಧಿಗಾಗಿ ಮುಂದೆ ತನಯರು ತಲಿಸಿದರು ನನ್ನಲ್ಲಿಗೆ. ಸಂಧಿಗಾಗಿ ತನಯರು ತಲಿಸಿದರು ನನ್ನಲ್ಲಿಗೆ. ಅವರ ಪರವಾಗಿ ದೂತನಾಗಿ, ಅವರ ಪರವಾಗಿ ದೂತನಾಗಿ ನಾನು ಬಂದೆನು ಇಲ್ಲಿಗೆ. ಚಂದ್ರವಂಶದ ಕುರುಕುಲೋತ್ತಮ ವಂದಿಸುವೆ ನಾನಿಲ್ಲಿಗೆ. ಚಂದ್ರವಂಶದ ಕುರುಕುಲೋತ್ತಮ ವಂದಿಸುವೆ ನಾನಿಲ್ಲಿಗೆ. ಪಕ್ಷಪಾತ ಅಸಂಬದ್ಧ ಪರಮಾತುರಗಳನ್ನು ತ್ಯಜಿಸಿ, ಪಕ್ಷಪಾತ ಅಸಂಬದ್ಧ ಪರಮಾತುರಗಳನ್ನು ತ್ಯಜಿಸಿ ಭರತ ಭೂಮಿಯಲ್ಲಿ ಶಾಂತಿ ನೆಲೆಸಲು, ಭರತ ಭೂಮಿಯಲ್ಲಿ ಶಾಂತಿ ನೆಲೆಸಲು ಅನು ನೀವು ಮಾಡಿ. ಚಂದ್ರವಂಶದ ಗುರುಕುಲೋತ್ತಮ ವಂದಿಸುವೆ ನಾನಿಲ್ಲಿಗೆ. ಚಂದ್ರವಂಶದ ಗುರುಕುಲೋತ್ತಮ ವಂದಿಸುವೆ ನಾನಿಲ್ಲಿಗೆ. ಪರಮ ಪೂಜ್ಯರಾದ ಆಚಾರ್ಯರೇ, ವೃತ್ತರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇನ್ನೂ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲವಾದರೆ ಮುಂದೊದಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣಕರ್ತರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪರಮ ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿದೆ. ಸಭಿಕರೇ, ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿರುವುದು. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಮಾಡಿದ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ನೀವು ನಮಗೆ ವಾಗ್ದಾನ ನೀಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಗೃಹ ದಹನ, ಕಪಟ ದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ
ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಹರಣ. ಇಂತಹ ನಿಮ್ಮ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಅವರು ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗಾಗಿ ಪ್ರಯತ್ನಿಸಿ. ಭೀಷ್ಮ ದ್ರೋಣಾದಿಗಳೇ, ಪಾಂಡುರಾಜನ ಮರಣ ನಂತರ ಪಾಂಡುಪುತ್ರರು ಕೌರವರಂತೆ ನಿಮ್ಮ ಆಜ್ಞಾನುಸಾರವಾಗಿಯೇ ಬೆಳೆದರಲ್ಲವೇ? ಆ ಮಕ್ಕಳಿಗೂ ಆಶ್ರಯ ನೀಡಿ ಎಂದು ನಾನು ನಿಮ್ಮಲ್ಲಿ ಬೇಡುತ್ತೇನೆ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾದವರೆಲ್ಲ ಮರಳಿ ಬರರೋ, ಧರಣಿಯಾದವರೆಲ್ಲ ಮರಳಿ ಬರರೋ. ಸಂಜೀವೇನರು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲದಾನವ, ಯಮಸುತ ಭೀಮಾರ್ಜುನನ ಕುಲದಾನವ, ಸಾಮಾನ್ಯರಂಗಣಿಸಿ ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳಿ ದುರ್ಯೋಧನ. ಸಭಾಸದರೇ, ಸರ್ವವನ್ನು ಬಲ್ಲವರಾದ ನಿಮಗೆ ಇನ್ನೂ ಹೆಚ್ಚು ಹೇಳುವ ಅವಶ್ಯಕವಿಲ್ಲ. ಪಾಂಡವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಭೀಷ್ಮ ದ್ರೋಣಾದಿಗಳೇ, ಪಾಂಡುನಂದನರು ನನ್ನೊಡನೆ ಕಳಿಸಿರುವ ಈ ಸಂದೇಶಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ಜಗದಾದಿಯಳು
ಶ್ರೀನಿವಾಸದರೆ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮಗಳ ಮುಂದೆ ನಿರೂಪಿಸಿದ ರಾಜ ಕಾರ್ಯ ವ್ಯವಸ್ಥೆಗಳನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಆ ವ್ಯವಸ್ಥೆಗಳನ್ನೆಲ್ಲ ಮನ್ನಿಸಿ ಅದರಂತೆ ನಡೆಯಿರು ಎಂದು ನಾನು ಭಾವಿಸಿದ್ದೇನೆ. ಕುಮಾರ, ಪಾಂಡವರು ನಿನಗೆ ಸಹೋದರರಲ್ಲವೇ? ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ತಾತ ಆಚಾರ್ಯರೇ, ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ಆಚಾರ್ಯರೇ, ಸುಯೋಧನ, ನನ್ನ ರೋದನವು ಅರಣ್ಯ ರೋಧವೇ ಸರಿ. ನಿನ್ನಂತವರಿಗೆ ಸದುಪದೇಶ ಯಾರು? ವಿದುರ ಚಿಕ್ಕಪ್ಪ. ನೀತಿ ವಾಕ್ಯಗಳನ್ನು ಹೇಳುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋಧನ. ಹೌದು ಸುಯೋಧನ, ನನ್ನದು ಅರಣ್ಯ ರೋಧನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತಲೂ ನಾನು ಏನು ಹೆಚ್ಚಿಗೆ ಹೇಳಲಾರೆ. ಸಿರಿ ಸಂಪತ್ತು ಶಾಶ್ವತವಲ್ಲ. ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಕೊಡು. ಇದೇ ನನ್ನ ಅಭಿಮತ. ವಿಧುರ, ಈ ನೀತಿ ವಾಕ್ಯಗಳನ್ನು ಆ ಪಾಂಡವರಿಗೆ ಹೇಳಲು ಲೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹನಿಗಾಗಲಿ, ಆಚಾರ್ಯರಿಗಾಗಲಿ ನನ್ನಲ್ಲೇ ದೋಷಗಳು ಕಂಡು ಬರುವವು. ಏಕೆ? ಆ ಪಾಂಡವರು ನಿರ್ದೋಷಿಗಳು. ಎಷ್ಟೇ ಆಗಲಿ ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ಹೇಳಿರುವೆ. ಕೃಷ್ಣ ಮಹಾನುಭಾವನಾದ ನೀನು ಬಂದ ದೌತ್ಯವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯ ಕೊಳಕು ನೀರಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ರಾಜ್ಯವನ್ನಾಳಲು ಆಸೆ ಪಡುವರು ಯುದ್ಧ ಮಾಡಿ ಹೋರಾಡಿ ಗೆಲ್ಲಬೇಕು. ಇಲ್ಲವಾದರೆ ಪುನಃ ಕಾಡಿಗೆ ಹೋಗಲಿ. ಕೌರವನ ರಾಜ್ಯಸಭೆಯಲ್ಲಿ ಇಷ್ಟೊಂದು ಅಪಮಾನದ ಮಾತುಗಳೇ. ದುರ್ಯೋಧನ, ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿಲ್ಲಿಸು ನಿನ್ನ ವಾಕ್ಪುಟತ್ವ. ನಾನಿದನ್ನು ಮೊದಲೇ ಬಲ್ಲೆ. ಏನೆಂದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ,
ಹೇಳಿದೆ ಕೃಷ್ಣ. ಅದು ಆಗಲ್ಲ, ಅದು ಹೀಗೆ. ಏ ಸಾಮ್ರಾಟ್ ಕೌರವೇಶ್ವರನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ನನ್ನ ಮಿತ್ರ ಲೋಕೈಕ ವೀರನಾದ ಪ್ರಾಣಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲ ಆ ಪಾಂಡವರು, ಅದು ದುಸ್ಸಹವಾಸ. ಏ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಇಡೀ ಅಖಂಡ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಚಿಂತಿಸುತ್ತಿರುವರಲ್ಲ ಆ ಏಡಿ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ವಿಜಯಶಾಲಿಗಳೆಂದು ಬಬ್ಬೆ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ಪಾಂಡವ ಕನ್ನಿಗಳು, ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಅಚಲ, ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ನೋಡಿಕೋ. ದುರ್ಯೋಧನ ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರಬಾರದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಕೊಂಡಾಡುತ್ತಿರುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂಶ ಸಂಭೂತನು, ಸಾವಿರಾನೆಗಳ ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೆಲ್ಲವೂ ಹೊಗಳುತ್ತಿರುವುದು. ದುರ್ಯೋಧನ ಕೃಷ್ಣ, ಭೀಮಸೇನನ ಪರಾಕ್ರಮದ ಅನುಭವದ ರುಚಿ ನಿನಗೂ ತಿಳಿದಿದೆ. ಕೃಷ್ಣ, ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮವರ ಪರಾಕ್ರಮವೇನೂ ನಡೆಯದು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಅವರು ಮಹಾ ಮೇಧಾವಿಗಳು. ದುರ್ಯೋಧನ, ಇವರುಗಳನ್ನೆಲ್ಲ ನೀನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ. ಯೋಚಿಸಿ, ನಿಧಾನವಾಗಿ ಆಲೋಚಿಸಿ. ಒಳ್ಳೆಯವರ ಪರಾಕ್ರಮವನ್ನೇ ಹೇಳುತ್ತಿರುವೆಯಲ್ಲ ಕೃಷ್ಣ. ಇನ್ನು ಕೈಲಾಗದ ರಣ ಹೇಳಿ ಆ ಧರ್ಮರಾಯ ಕಾವ್ಯಮಣಿಯಂತೆ ವೇಷವನ್ನು ಧರಿಸಿ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಆ ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನುಂಡು ಹಿಡಿಂಬ ಕೀಚಕಾದಿಗಳನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನು. ಅವನೇ ಕೊಂದನೆಂಬುದನ್ನು ನೋಡಿದವರ್ಯಾರು? ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ. ಅಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನು, ಸಾವಿರ ಆನೆಯ ಬಲವುಳ್ಳವನು. ಹಾಗೆ ಆಗಿದ್ದ ಪಕ್ಷದಲ್ಲಿ ಕೃಷ್ಣ ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ದುಶ್ಯಾಸನ ಮುಡಿ ಬಿಡಿ ಬೆಳೆ ತಂದು ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತು ಅವನ ಸಾವಿರ ಆನೆಯವನ? ರುದ್ರಾಂಶ ಸಂಭೂತನಂತೆ ಸಾವಿರ ಆನೆಯ ಬಲವುಳ್ಳವಂತೆ. ಏನು ಆ ನಿನ್ನ ಸಖ ನಪುಂಸಕ ಅರ್ಜುನ ಕಾಲಿಗೆ ಗೆಜ್ಜೆಯನ್ನು ತೊಟ್ಟು ಕೈಗೆ ಬಲಗಳನ್ನು ತೊಟ್ಟು ಥಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ, ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಆ ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಅವರಿನ್ನು ಬಾಲಕರು, ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ನಿನ್ನಂತೆಯೇ ಗೋಪಾಲಕ. ಅಂತವರ ಪರಾಕ್ರಮ ಗೋಪಾಲಕನಾದ ನಿನಗೆ ಅತಿಶಯೋಕ್ತಿಯೇ ಹೊರತು ಭೂಪಾಲಕರಿಗಾದ ನನಗಲ್ಲ. ಕೃಷ್ಣ, ಇಂಥವರ ಪರಾಕ್ರಮವನ್ನು ಗೋಪಾಲಕನಾದ ನಿನಗೆ ಅತಿಶಯೋಕ್ತಿಯೇ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇಷ್ಟು ಹೊತ್ತು ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಇನ್ನು ನನ್ನವರ ಪರಾಕ್ರಮವನ್ನು ಹೇಳುವನು ಕೇಳು. ಭರತ ಖಂಡವ ಜಯಿಸಿ ಹರುಷದಿ ಕುರುಕುಲವ ಪರಿಪಾಲಿಸುತ್ತಿರುವ ಯನಗದ ರುಸಾಟಿ ಪಂತ ಭೀಮನ ಗುಂಡಿಗೆ ಸೀಳಲು ಪಂತ ಗೈಧ ಎನ್ನನು ಜನಿಗದ ರುಸಾಟಿ ಕುಮಾರಸ್ವಾಮಿಯನ್ನೆಚ್ಚಿಸಿ
ಸ್ವಸಾಮರ್ಥ್ಯದಿಂದ ಇಡೀ ಅಖಂಡ ಭರತಖಂಡವನ್ನು ಕಟ್ಟಾಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕಾಡು ಮೇಡುಗಳಲ್ಲಿ ಗೆಡ್ಡ ಗೆಣಸುಗಳನ್ನು ತಿಂದು ಜೀವಿಸುವ ಆ ಪಾಂಡವರು ಸಾಹಸಿಗಳು? ಆ ಬಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿ ನೆತ್ತರ ಪಾನ ಮಾಡಲು ಸದಾ ಸಿದ್ಧನಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಇನ್ನು ರಣರಂಗದಲ್ಲಿ ಆ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ತೊಟ್ಟು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷ್ಣು ಎಂಬ ಧನುವನ್ನು ಪಡೆದ ನನ್ನ ಪ್ರಾಣಮಿತ್ರ ಲೋಕೈಕ ವೀರ ಕರ್ಣ ಇನ್ನು ಸಮಯ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ ಸದಾ ಪ್ರಜತಂತ್ರವನ್ನು ಹುಡುಕುವ ನನ್ನ ಮಾವ ಸೌಬಲ ರಾಜ ಇನ್ನು ಮಹಾಪರಾಕ್ರಮಿಗಳಾದ ಸೈಂಧವರಾಜ ದುರ್ಜಯರು. ಕೃಷ್ಣ, ಒಮ್ಮೆ ಇತ್ತ ನೋಡು. ಸಮಸ್ತ ಕುರುಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಹೇಳಿಕೊಟ್ಟ ದ್ರೋಣಾಚಾರ್ಯರ ಪರಾಕ್ರಮ ಇಡೀ ಜಗತ್ತಿಗೆ ತೇಜ ವಿಚಾರ. ಇನ್ನು ವೇದಧಾರಿಗಳಾಗಿ ಕುಳಿತಿರುವ ನನ್ನ ತಾತ ಭೀಷ್ಮರು ಅವರೇನಾದರೂ ರಣರಂಗದಲ್ಲಿ ಶಸ್ತ್ರಾಸ್ತ್ರಧಾರಿಗಳಾಗಿ ನಿಂತರೆಂದರೆ ಅವರನ್ನು ಜಯಿಸುವ ಧೀರನು ಇಡೀ ಚತುರ್ದಶ ಭುವನಂಗಳಲ್ಲೇ ಇಲ್ಲ. ಕೃಷ್ಣ, ಇದೆಲ್ಲ ನೀನು ತಿಳಿದ ವಿಚಾರವೇ? ಹೇಳು ಕೃಷ್ಣ, ಇಂತಹ ಅತಿರಥ ಮಹಾರಥ ಪರಾಕ್ರಮಿಗಳ ಮುಂದೆ ನಿನ್ನ ಪಾಂಡವರು ಆ ಹೇಳಿ ಪಾಂಡವರು ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಒಂದ ದಾರಿಯನ್ನು ಹಿಡಿದರೆ ಸರಿ, ಇಲ್ಲವಾದರೆ ಅನರ್ಥವಾದೀತು ಎತ್ತರ. ದುಶ್ಯಾಸ, ಭೀಮನ ಮುಷ್ಟಿಯಲ್ಲಿರುವುದು ನಿನ್ನ ಮರಣ ಶಾಸನ. ಈಗ ಹೋಗಿ ಕುಳಿತುಕೋ, ಅಲ್ಲಿರುವುದು ನಿನ್ನ ಆಸನ.
ಭಲೆ ಭಲೆ ದುರ್ಜಯ. ಯಾಕಂದರೆ ಹಿಂದೆ ಮಾಡಿರುವ ಕೃತ್ಯವನ್ನು ನೆನೆಸಿಕೊಂಡರೆ ಶಿವರು ಬಿಡುವಷ್ಟು ಪಾಪ ಬರುವುದು. ಕೃಷ್ಣ ಬಂದ ದಾರಿಯನ್ನು ಹಿಂದಿರುಗಿ. ದುರ್ಜಯ ಅನರ್ಥವಾಯಿತು, ಎಚ್ಚರ. ದುರ್ಜಯ, ನಿನಗೆ ಖಂಡಿತ ಬತ್ತಿ ಅಪಜಯ. ಪಾಂಡವರೊಂದಿಗೆ ನೀವೆಂದಿಗೂ ಸಾಧಿಸಲಾರವಿ ವಿಜಯ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ದುರ್ಯೋಧನ ಕರ್ಣ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ವಾಸುದೇವ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತರಾಗಿ ಬಂದಿಯ ನಿನಗೆ ತಾತನಾರು. ಭಲೆ ಭಲೆ ಕರ್ಣ. ಹಿತವಾ ಮರೆತು ಕೆಣಕಿದರೆ ಹಿತವಾ ಮರೆತು ಕೆಣಕಿ ಫಲಿಸುವುದೇ ಮೂಲ್ಯ ಬರುವುದು. ಘೋರ ಸಮರ ವಾಸುದೇವ, ನಿನ್ನ ನನ್ನ ಕಡು ವೈರಿಯಾದ ಅರ್ಜುನ ಮೇಲೆ ನನ್ನ ಹಾಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಮ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಆದರೆ ನನ್ನಂತ ವೀರ ಕ್ಷತ್ರಿಯನಿಗಲ್ಲ. ಕರ್ಣ, ಇದೇನಯ್ಯ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಇದು ಪತಿ, ನೀನು ಧರ್ಮದ ಮಾತನಾಡುವುದೇ? ಸಲ್ಲದು ನಿನಗೆ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ.
ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದಾಗಿ ಅರ್ಧ ರಾಜ್ಯವನ್ನು ಬೇಡಲು ಬಂದಿರೇವಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಸದಾ ಈ ನನ್ನ ಸ್ವಾಮಿಗಾಗಿ ತನು ಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾಗದು ಕೂಡ. ಕೃಷ್ಣನ ಗಂಟಲನ್ನು ಕಟ್ಟಿ ಹಾಕಿದಾಗ ಆಯ್ತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಕೃಷ್ಣ, ಭಾರತ ಭೂಮಿ ಜಯಿಸಿ ಭಾರತ ಭೂಮಿ ಭಾರತ ಭೂಮಿ ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರೊಂದೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಏಕೆ ಧ್ವಂಸ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮಗಳ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ.
ಶತ್ರುಗಳು ತಲೆಬಾಗಿಲಿಂದ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಸಿಂಹಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ದುರ್ಯೋಧನ, ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸಬೇಕು. ಮಾನವ ಲೋಕವೂ ನಿನ್ನನ್ನು ಆದರ್ಶ ಗಣಪತಿ ಎಂದು ಹೊಗಳುವುದು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಅವರ ಇಷ್ಟವನ್ನು ನೆರವೇರಿಸಿ ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿಯೂ ಕೂಡ ಮುಂದುವರೆಯುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಾನಿಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಆ ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಧರ್ಮ ಪರಿಪಾಲನೆಗಾಗಿ ಅರಣ್ಯವಾಸವನ್ನು ಅನುಭವಿಸಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಕೇಳು. ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ, ಆ ನಿನ್ನ ಪಾಂಡವರಲ್ಲಿ ಛಾತ್ರ ಧರ್ಮವಿಹುದೇ? ಆ ಹೇಳಿ ಪಾಂಡವರಲ್ಲಿ ಕೃಷ್ಣ, ಛಾತ್ರ ಧರ್ಮವಿಹುದೇ? ಆ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರೆನಿತು ಧೀರರನಿ ಪರೈ ಮೂಢತನವಿದಲ್ಲವೇ? ಈ ಸಂಧಿಯ ಬಯಕೆ ಮೂಢತನವಿದಲ್ಲವೇ? ಈ ಸಂಧಿಯ ಬಯಕೆ ತಿಳಿದು ನೀನಿದಲ್ಲವಾ? ತಿಳಿದು ನೀನಿದಲ್ಲವಾ? ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಧುರೀಣರಾದ ಅವರ ಕೈಯಲ್ಲಿ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವನ್ನು ನಾನೆಂದೂ ಸಹಿಸುವುದಿಲ್ಲ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮೇವ ಸಾಧನ. ಯುದ್ಧದ ಸಲುವಾಗಿ ಕ್ಷತ್ರಿಯನಂದು ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಆಗು ದುರ್ಯೋಧನ. ಹೌದು ಶ್ರೀಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆಬಿದ ನೀನು ಈ ನೀತ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಭುತ ಕೆಳೆದದನ್ನು ಮರೆತಿಯ. ಸಹೋದರರ ಪತ್ನಿ ಎಂಬುದನ್ನು ಲೆಕ್ಕಿಸದೆ ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಣಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರು ಆದ ನಿನ್ನ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧನ ಇವೆಲ್ಲವನ್ನೂ ನೀನು ಮರೆತೀಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲೇ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ. ಕೃಷ್ಣ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನೀನಾಗಿಯೇ ಕೊಟ್ಟರೆ ಸರಿ. ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲ ಮಾತಿನ ಮಲ್ಲ, ನಿನಗೇಕೋ ಬುದ್ಧಿ ಇಲ್ಲ. ಎಲ್ಲವೂ
ಇದು ಗೋಪಿಕಾಂಗನರ ಮನೆಯ ಬೆಣ್ಣೆ ಮುದ್ದೆಗಳೆಲ್ಲವೋ ಗೊಲ್ಲ. ಕುರುವೀರರಿಂದ ಸಂರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಸ್ಥಳಭಂಕಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರೋ. ಸರಿಯಾಗಿ ಹೇಳಿದೆ. ಮುಗಿಯಿತು. ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. 5 ಪಾಂಡವರು ಅದರಿಂದಲೇ ಸಂತೃಪ್ತರಾಗಿರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಪ್ರತಿಯೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಪ್ರದಾನ ಮಾಡುವೆನು. ಆ ನಮ್ಮ ಭೀಮಸೇನಾದರೂ ಹೊರಟ. ಅವನೇನಾದರೂ ಸಿಡಿದೆದ್ದು ನಿಂತನೆಂದರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವುದು. ಅದಕ್ಕಾಗಿ ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ. ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ಆ ನಮ್ಮ ಭೀಮಸೇನನ ವಾಸಕ್ಕಾದರೂ ಒಂದು ಊರನ್ನ ಕೊಡಯ್ಯ ಎಂದೇ ಅಷ್ಟೇ. ಕೇಳಿದಿರಾ? ಆ ಭೀಮನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕೊಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವಸತಿ ಪಾಂಚಾಲಿ. ಅಂಧೇ ತೊಟ್ಟನು ಈ ಛಲವನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಹಂಸದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮುಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದವನೆಂಬ ನಾವು ಮಸಣದ ಮಣ್ಣಲ್ಲಿ ಮಣ್ಣುಂಡು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡ. ಪಾಂಡವರಿಗೆ ಹರಿಯೇ ಹಠ ಮಾಡಿ ಅವರ ರಾಜ್ಯವ ಹಠ ಮಾಡಿ ರಾಜ್ಯವ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ನಾಟಕವಾಡುವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಅಡಿ ಜಾಗವನ್ನು ದಾನವಾಗಿ ಪಡೆದು 1 ಅಡಿಯಿಂದ ಆಕಾಶವನ್ನು, ಮತ್ತೊಂದಡಿಯಿಂದ ಭೂಮಿಯನ್ನು, 3ನೇ ಅಡಿಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ತುಳಿದು ಪಾತಾಳಕ್ಕೆ ತಳ್ಳಿದ ಮಹಾನುಭಾವನಲ್ಲವೇ ನೀನು? 3 ಅಡಿ ಜಾಗವನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೇ ಆಗಿರುವಾಗ ಇನ್ನು ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ನನ್ನ ಪಾಡು ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ. ಕೃಷ್ಣ, ಒಂದು ಊರಲ್ಲ, ಒಂದು ಊರಿನಲ್ಲಿ, ಒಂದು ಗೋಪಾದದ ಜಾಗದಲ್ಲಿ, ಒಂದು ಮುಳ್ಳಿನ ಮನೆಯವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಕತಿ ಬೇಡೈಸು ಯೋಧನನೆ ತೋರಿ ಜ್ಞಾತಿಗೊಂಡೊಳ್ ಸೈರನೆ. ಕೃಷ್ಣ
ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟಿಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪನೇ? ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿತ್ತರಾಗಿ ಹೇಗೆ ನೋಡುತ್ತಿರುವರು ನೋಡುವಣ್ಣ. ಸಮಯವು ದೊರಕಿದರೆ ಎಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡೆಯಣ್ಣ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾರೆವು. ಸರಿಯಾಗಿ ಹೇಳಿದೆ ಸಹೋದರ. ಇಂಥ ಇಶತತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ.